ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರಿಗೆ ಪಟ್ಟವನ್ನು ಬಿಟ್ಟುಕೊಟ್ಟ ಮೇಲೆ ಕರ್ನಾಟಕದಲ್ಲಿ ಕ್ಷಿಪ್ರ ಬೆಳವಣಿಗೆ ನಡೆದೋಗ್ಬಿಟ್ಟಿದ್ದಾವೆ. ಅದರಲ್ಲಿ ಶೀತಲ ಸಮರಗಳು ನಡೆದೋಗ್ಬಿಡ್ತಾ ಇದ್ದಾವೆ ಈ ಸಿದ್ದರಾಮಯ್ಯನವರು ಹಾಗೂ ಡಿ.ಕೆ. ಶಿವಕುಮಾರ್ ಅವರ ಬಣಗಳ ನಡುವೆ ಅಂತಲೇ ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ರಾಘವೇಂದ್ರ ಹಿಟ್ನಾಳ್ ಅವರು ಸಚಿವ ಸ್ಥಾನಕ್ಕಾಗಿ ಹೋರಾಡಿ ಸೋತು ಸುಣ್ಣವಾಗಿಬಿಟ್ರು. ಅದರಲ್ಲಿ ಸತತವಾಗಿ 3-4ನೇ ಸಾರಿ ಸಚಿವ ಸ್ಥಾನವನ್ನು ಗಿಟ್ಟಿಸಿಕೊಟ್ಟಂತಹ ಈ ಶಿವರಾಜ್ ತಂಗಡಿಯವರು ಕನಕಗಿರಿ ಮೀಸಲು SC ಕ್ಷೇತ್ರದಿಂದ ಗೆದ್ದುಕೊಂಡು ಬಂದು ಸತತವಾಗಿ ಸಚಿವರಾಗ್ತಾ ಇದ್ದಾರೆ. ಮೊದಲನೇ ಬಾರಿಗೆ ಮಾನ್ಯ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರರಾಗಿದ್ದಂತಹ ಯಲಬುರ್ಗಾ ಶಾಸಕರಾದಂತಹ ಬಸವರಾಜ ರಾಯರೆಡ್ಡಿ ಅವರಿಗೂ ಈ ಸಾರಿ ಸಚಿವ ಪಟ್ಟ ಹೊಂದಿದೆ ಅಂತಲೇ ಹೇಳ್ಬೋದು. ಅದರಲ್ಲಿ ಒಂದು ಫ್ರೀ ಒಂದು ಪೇಡ್ ಅಂತ ನೀವು ಅರ್ಥ ಮಾಡ್ಕೊಂಬಿಡಿ. ಯಾರು ಪೇಡು ಯಾರು ಫ್ರೀ ಅಂತೇಳಿ. ಈಗೇನು ಹೆಸರು ಹೇಳಿದ್ನಲ್ಲ, ಸನ್ಮಾನ್ಯ ಕೆ. ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ ಶಾಸಕರು, ಯಲಬುರ್ಗಾ ಶಾಸಕರು ಆದಂತಹ ಬಸವರಾಜ ರಾಯರೆಡ್ಡಿ, ಕನಕಗಿರಿ ಶಾಸಕರಾದಂತಹ ಶಿವರಾಜ್ ತಂಗಡಿಯವರು ಇವರ ವಿರುದ್ಧವಾಗಿ ಒಂದು ಹುಲಿ ಘರ್ಜನೆ ಮಾಡ್ತಾ ಇದೆ. ಆ ಹುಲಿನೇ ಗಂಗಾವತಿಯ ಕಿಂಗ್ ಶ್ರೀ ಇಕ್ಬಾಲ್ ಅನ್ಸಾರಿ ಅಂತಲೇ ಹೇಳ್ಬೋದು. 2023ರಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಪಕ್ಷದವರ ಪಕ್ಷಪಾತದಿಂದ ಕ್ರಾಸ್ ವೋಟಿಂಗ್ನಿಂದ ಸೋತು ಸುಣ್ಣ ಹೋಗ್ಬಿಟ್ರು. ಆದರೂ ಕೂಡ ಅವರು ಸುಮಾರು 57,000 ಅವರ ಸಾಂಪ್ರದಾಯಿಕ ಫಿಕ್ಸೆಡ್ ವೋಟ್ಗಳನ್ನು ಅವರು ಇಟ್ಕೊಂಡು ಇವತ್ತು ಗಂಗಾವತಿಯಲ್ಲಿ ಒಂದು ಸಮಾಜ ಸೇವೆ ರಾಜಕೀಯವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅವರ ಹತ್ರ ಮೋಸ ಕಲ್ಮಸ ಇಲ್ಲ, ಲೂಟಿ ಇಲ್ಲ, ಕಮಿಷನ್ ಇಲ್ಲ, ಜಾತಿ ರಾಜಕೀಯವಿಲ್ಲ, ಯಾವುದೂ ಇಲ್ಲ. ಆದರೆ ಕೊಪ್ಪಳದಲ್ಲಿ ಇರುವಂಥ ಹಲವಾರು ಮುಖಂಡರುಗಳು ಒಂದಾಗಿಬಿಟ್ಟು ಇಕ್ಬಾಲ್ ಅನ್ಸಾರಿ ಅವರು ಏನಾದರೂ ಗೆದ್ದುಬಿಟ್ರೆ ಸಚಿವ ಸ್ಥಾನವನ್ನು ಹೊಡ್ಕೊಂಡ್ಬಿಡ್ತಾರೆ, ನಮ್ಮನ್ನೆಲ್ಲ ಸೈಡ್ಗೆ ಇಟ್ಬಿಡ್ತಾರೆ ಅನ್ನುವಂಥ ಒಂದು ಉದ್ದೇಶದಿಂದ ಪ್ರತಿ ಸಾರಿ ಅವ್ರನ್ನ ಸೋಲಿಸಲಾಗ್ತಾ ಇದೆ ಸ್ವಪಕ್ಷದವರಿಂದಲೇ ಅನ್ನುವಂಥ ಮಾತು ಇಡೀ ಈ ಗಂಗಾವತಿ ಕೊಪ್ಪಳ ರಾಜಕೀಯದಲ್ಲಿ ಕೇಳಿ ಬರ್ತಾ ಇತ್ತು. ಅದನ್ನು ಸ್ವತಃ ಮೊನ್ನೆ ಇಕ್ಬಾಲ್ ಅನ್ಸಾರಿ ಅವರು ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ತನ್ನ ಅಭಿಮಾನಿಗಳ ಒಂದು ಸಮಾರಂಭದಲ್ಲಿ ಹಲವಾರು ವಿಷಯಗಳ ಕುರಿತು ಚರ್ಚೆಗಳನ್ನು ಮಾಡಿದರು. ಆ ಚರ್ಚೆಯೇ ಇವತ್ತು ಕರ್ನಾಟಕದ ರಾಜ್ಯದಲ್ಲಿ ಬಾಂಬ್ ರೀತಿಯಲ್ಲಿ ಸ್ಫೋಟ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಅಲ್ಲಿ ನಡೆದಂತಹ ಕಾರ್ಯಕರ್ತರ ಮುಖಂಡರ ಸಭೆಯಲ್ಲಿ ನಡೆದಂತಹ ಹಲವಾರು ವಿಚಾರಗಳ ಬಗ್ಗೆ ಮಾನ್ಯ ಈ ಕನಕಗಿರಿ ಸಚಿವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಇಕ್ಬಾಲ್ ಅನ್ಸಾರಿ ಅವರ ವಿರುದ್ಧವಾಗಿ ಹರಿಹಾಯ್ದಿದ್ರು. ಮನೆಯಲ್ಲಿ ಹಗಲೊತ್ತು ಜನರಿಗೆ ಸಿಗಬೇಕು, ಮನೆಯಲ್ಲೂ ಕೂತ್ಕೊಂಡು ಪ್ರಚಾರ ಮಾಡ್ತಿದ್ರಿ, ಹಾಗೆ ಗೆಲ್ತೀರಿ ನೀವು. ಮಸೀದಿಗಳಲ್ಲಿ ಹೋಗ್ಬಿಟ್ಟು ಎಲ್ರಿಗೆ ಪತ್ರವನ್ನು ಬರೆದ್ಬಿಟ್ಟು ನನಗೆ ಸೋಲಿಸಿದವ್ರನ್ನ ನೀವು ಸೋಲಿಸಿ ಅಂತ ಹೇಳ್ತೀನಿ ಅನ್ನುವಂಥ ಮಾತನ್ನು ನೀವು ಸಭೆಯಲ್ಲಿ ಹೇಳಿದ್ರಿ. ಹಾಗಾದರೆ ನೀವೇ ಯಾಕೆ ಆ ಪತ್ರಗಳನ್ನು ಮಸೀದಿಗಳಲ್ಲಿ ಬರೆದ್ಬಿಟ್ಟು ಗೆಲ್ಲಿಲ್ಲ 2023ರ ಚುನಾವಣೆಯಲ್ಲಿ ಅನ್ನುವಂಥ ಒಂದು ಟಾಂಗನ್ನು ಕೊಟ್ಟಿದ್ದರು. ಅದಕ್ಕೆ ಪ್ರತಿಯಾಗಿ ಶ್ರೀ ಇಕ್ಬಾಲ್ ಅನ್ಸಾರಿ ಅವರು ಕೂಡ ಸುಮಾರು ಅರ್ಧ ಗಂಟೆ ಮುಕ್ಕಾಲು ಗಂಟೆ ವಿಡಿಯೋವನ್ನು ಕೂಡ ಮುಕ್ಕಾಲು ಗಂಟೆ ವಿಡಿಯೋವನ್ನು ಇನ್ನೊಂದು ವಾಯ್ಸ್ ಮೆಸೇಜನ್ನು ಕೂಡ ಬೆಂಗಳೂರಿನಿಂದನೇ ಇಡೀ ಕರ್ನಾಟಕದಲ್ಲಿ ಬಿಟ್ಬಿಟ್ಟಿದ್ದಾರೆ. ಅದು ಇವತ್ತು ದೊಡ್ಡ ಮಟ್ಟದ ಶೀತಲ ಸಮರ ಅಂತಲೇ ಹೇಳ್ಬೋದು. ಅದರ ಬಗ್ಗೆ ನಾನು ನಿಮಗೆ ಮೊದಲು ಇಲ್ಲಿ ತೋರಿಸ್ತೀನಿ ನೋಡಿ. ಅದೇನಪ್ಪ ಅಂದರೆ ಈ ಮಸೀದಿಗಳಲ್ಲಿ ನಡೆಯುವಂತಹ ಈ ನಮಾಜ್ಗಳಲ್ಲಿ ಪ್ರತಿ ಶುಕ್ರವಾರಗಳಂದು ಅವರು ನಮಾಜ್ ಮಾಡಿ ಒಂದು ಕಡೆ ಸೇರ್ತಾರೆ. ಅಲ್ಲಿ ತಮ್ಮ ಸಮುದಾಯದ ಬಗ್ಗೆ ಚರ್ಚೆಗಳನ್ನು ಮಾಡ್ತಾರೆ ಅನ್ನುವಂಥ ಮಾತಿದೆ. ತಮ್ಮ ಧರ್ಮದ ಬೆಳವಣಿಗೆ, ತಮ್ಮ ಧರ್ಮದ ಉಳಿವಿಕೆಗಾಗಿ ಚರ್ಚೆಗಳನ್ನು ಮಾಡ್ತಾರೆ, ತಮ್ಮ ಸಂಘಟನೆಯನ್ನು ಮಾಡ್ತಾರೆ ಅಲ್ಲಿಂದನೇ ಅನ್ನುವಂಥ ಮಾತಿದೆ. ಆ ದೃಷ್ಟಿಯಿಂದ ತನ್ನನ್ನು ಸೋಲಿಸಿದವರನ್ನು ತಾವು ಕೂಡ ಸೋಲಿಸಬೇಕು ಬರುವ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಅನ್ನುವಂಥ ಮಾತನ್ನು ನಾನು ಮಸೀದಿಗಳಲ್ಲಿ ನಮ್ಮ ಸಮುದಾಯದವರಿಗೆ ಹೇಳಿ ನನ್ನನ್ನು ಸೋಲಿಸಿದವರಿಗೆ ನಾನು ಸೋಲಿಸ್ತೀನಿ ಅನ್ನುವಂಥ ಟಾಂಗನ್ನು ಕೊಟ್ಟಿದ್ದರು. ತನ್ನನ್ನು ಸೋಲಿಸಿದವರು ಯಾರು ಅಂದರೆ ಶಿವರಾಜ್ ತಂಗಡಿಯವರು, ರಾಘವೇಂದ್ರ ಹಿಟ್ನಾಳ್ ಅವರು, ಬಸವರಾಜ ರಾಯರೆಡ್ಡಿ ಅವರು ಅನ್ನುವಂಥ ಮಾತನ್ನು ಕೂಡ ಒಂದು ನೇರವಾಗಿ ವಾಯ್ಸ್ ಮೆಸೇಜ್ನಲ್ಲಿ ಶ್ರೀ ಇಕ್ಬಾಲ್ ಅನ್ಸಾರಿ ಅವರು ಹರಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗಾದರೆ ಈ ಮಸೀದಿಗಳಲ್ಲಿ ಹೋಗ್ಬಿಟ್ಟು ತಮ್ಮ ಸಮುದಾಯದವ್ರನ್ನ ಒಗ್ಗೂಡಿಸ್ಲಿಕ್ಕೆ ಶ್ರೀ ಇಕ್ಬಾಲ್ ಅನ್ಸಾರಿಗೆ ಆಗತ್ತೆ ಅಂತೀರಾ?
ಖಂಡಿತ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಕಾಂಗ್ರೆಸ್ ಸರ್ಕಾರ ಏನಿದೆಯಲ್ಲ, ಈ ಮುಸ್ಲಿಂ ಸಮುದಾಯವನ್ನು ಪ್ರಬಲವಾಗಿ ನಂಬ್ಕೊಂಡ್ಬಿಟ್ಟು ಅವರ ವೋಟ್ ಬ್ಯಾಂಕ್ನಿಂದ ಪ್ರಮುಖವಾಗಿ ಇವತ್ತು ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿತಾ ಇದ್ದಾನೆ ಅಂತಲೇ ಹೇಳ್ಬೋದು. ಬರೀ ಕರ್ನಾಟಕದಲ್ಲೆಲ್ಲ ಇಡೀ ಇಂಡಿಯಾದಲ್ಲಿ ಮುಸ್ಲಿಂ ಸಮುದಾಯ ಇವತ್ತು ಕಾಂಗ್ರೆಸ್ಗೆ ಬಲವಾಗಿ ಬೆನ್ನೆಲುಬಾಗಿ ನಿಂತಿರುವಂತಹ ಸಮುದಾಯ ಆಗಿರುತ್ತೆ. ಅಂಥ ಪಕ್ಷದಲ್ಲಿ ಈ ಇಕ್ಬಾಲ್ ಅನ್ಸಾರಿ ಅವರಿಗೆ ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯವನ್ನು ಸಂಘಟಿಸುವಂಥ ಶಕ್ತಿ ಇದೆ. ಹಾಗಾಗಿ ಎಲ್ಲ ಮುಸ್ಲಿಂ ಸಮಾಜದ ಮುಕ್ಕಾಲು ಓಟ್ಗಳನ್ನು ತನ್ನತ್ತ ಕ್ರೋಢೀಕರಿಸಿಕೊಂಡು ತನಗೆ ಬೇಕಾದ ಪಕ್ಷಕ್ಕೆ ಓಟ್ ಹಾಕಿಸುವಂಥ ಕೆಪಾಸಿಟಿ ಕೂಡ ಇದೆ ಅನ್ನುವಂಥದ್ದು ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತು ವೀಕ್ಷಕರೇ. ಹಾಗಾದರೆ ಏನೇನು ಈ ಇಕ್ಬಾಲ್ ಅನ್ಸಾರಿ ಅವರು ಈ ಶಿವರಾಜ್ ತಂಗಡಿಗೆ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ, ತಾವೇನು ಇವತ್ತು ಕಾರ್ಯಕರ್ತರ ಸಭೆಯಲ್ಲಿ ಬೆಂಗಳೂರಿನಲ್ಲಿ ಚರ್ಚೆ ಮಾಡಿದರು ಅನ್ನುವಂಥದ್ದನ್ನು ಸ್ವತಃ ತಾವೇ ಈಗ ವಾಯ್ಸ್ ಮೆಸೇಜ್ನಲ್ಲಿ ಮಾತಾಡ್ತಾ ಇದ್ದಾರೆ. ಸುಮಾರು ಅರ್ಧ ಮುಕ್ಕಾಲು ಗಂಟೆಯ ವಾಯ್ಸ್ ಮೆಸೇಜನ್ನು ನಾನು ಒಂದು ಆಸಕ್ತಿದಾಯಕವಾಗಿ ಜನರಿಗೆ ಇರಲಿ, ಒಂದು ಪ್ರಮುಖ ವಿಷಯಗಳನ್ನು ನಾನು ಹೆಕ್ಕಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮೊದಲು ಅದನ್ನು ಕೇಳ್ಕೊಂಬನ್ನಿ ವೀಕ್ಷಕರೇ, ಆಮೇಲೆ ಕೊನೆಯಲ್ಲಿ ಮತ್ತೆ ಮಾತಾಡ್ತೀನಿ. ಮುಸಲ್ಮಾನರ ಮಸೂದಿಗಳಲ್ಲಿ ನಾವೇನು ಪ್ರಾರ್ಥನೆ ಮಾಡ್ತೀವಿ, ಆ ಪ್ರಾರ್ಥನೆ ಮಾಡೋ ಸಂದರ್ಭದಲ್ಲಿ ನಾನು ಮಸೂದಿಗಳಲ್ಲಿ ಪತ್ರವನ್ನು ಕೊಟ್ಟು ಮನವಿ ಮಾಡಿ ನನಗೆ ಈ ಥರ ಮೋಸ ಮಾಡಿದ್ದಾರೆ ಅಂತೇಳಿ ಇವರನ್ನು ಸೋಲಿಸಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಸಮಾಜವನ್ನು ಮನವಿ ಮಾಡ್ಕೊತೀನಿ ಅಂತ ಹೇಳಿದಾಗ ಇವರಿಗೆ ಯಾಕೆ ಇಷ್ಟಕ್ಕೊಂದು ಉರಿ ಆಗ್ತಾ ಇದೆ, ಯಾಕೆ ತಂಗಡಿಗೆ ಬಹಳಷ್ಟು ಉರಿ ಆಗ್ತಾ ಇದೆ? ನಾನು ಇಂಡೋರ್ ಸಭೆ ನಡೆಸಿ ನಮ್ಮ ಕಾರ್ಯಕರ್ತರ ಮುಂದೆ ನಾವು ಹೇಳಿದ್ದೀವಿ, ನಿಮ್ಮ ಹೆಸರು ತಗೊಂಡು ಪ್ರಸ್ತಾಪ ನಾನು ಮಾಡಿದಾಗ ನೀವು ಹೇಳಬೇಕು, ನಿಮ್ಮ ಬೆನ್ನನ್ನು ನೀವು ಮುಟ್ಕೊಂಡು ನಾನೇ ಅವನು ಅಂಥೇಳಿ ಹೇಳ್ಕೊಂಡ್ರಿ ಅಂದರೆ ಅದು ಸತ್ಯ ಅಂಥೇಳಿ ಅರ್ಥವಾಗುತ್ತದೆ ಜನಗಳಿಗೆ. ಅದು ಸತ್ಯನೂ ಸಹಿತ ಹೌದು. ನೋಡಿ, ಇಷ್ಟು ದಿವಸ ಮುಸಲ್ಮಾನರಿಗೆ ಬರೇ ಅವರ ಮತಗಳನ್ನು ತಗೊಂಡು ಮುಸಲ್ಮಾನರು ಅವರ ಓಟನ್ನು ಹಾಕಿಸ್ಕೊಂಡು ಬರೇ ಗುಲಾಮರನ್ನಾಗಿ ಉಪಯೋಗಿಸ್ಕೊಂಡ್ರಿ ಹೊರತಾಗಿ ಅವರ ಅಭಿವೃದ್ಧಿಗಳನ್ನು ಮಾಡಲಿಲ್ಲ ಯಾರು ಸಹಿತ. ಖಂಡಿತವಾಗ್ಲೂ ನಾನು ಸಮಾಜದ ಮುಂದೆ ಹೋಗೋನಿದ್ದೀನಿ, ಸಮಾಜಕ್ಕೆ ಮನವಿ ಮಾಡೋನಿದ್ದೀನಿ. ಇಷ್ಟು ದಿವಸ ನಾನು ತಲೆ ಕೆಡಿಸ್ಕೊಂಡಿದ್ದಿಲ್ಲ, ನಾನು ಇಷ್ಟು ದಿವಸ ಸುಮ್ಮನೆ ಆಗಿದ್ದೆ ನಾನು. ಆದರೆ ಮುಂದೆ ಖಂಡಿತವಾಗ್ಲೂ ನಾನು ಬಿಡೋದಿಲ್ಲ. ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ, ಖಂಡಿತವಾಗ್ಲೂ ನೀವು ರಾಘವೇಂದ್ರ ಹಿಟ್ನಾಳ್, ಬಸವರಾಜ ರಾಯರೆಡ್ಡಿ ಮತ್ತು ಇನ್ನಿತರು ಇದ್ದಾರೆ, ನಾನು ಮುಂದಿನ ದಿನಗಳಲ್ಲಿ ಅವರ ಹೆಸರು ಹೇಳ್ತೀನಿ. ಮತ್ತು ರಾಜ್ಯ ಮಟ್ಟದಲ್ಲಿ ಸಹಿತ ಇದ್ದಾರೆ ಬೆಂಗಳೂರಿನಲ್ಲಿ, ಅವ್ರ ಬಗ್ಗೆ ಸಹಿತ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಯಾರ್ಯಾರು ನನಗೆ ಸೋಲಿಸಲಿಕ್ಕೆ ಕಾರಣರಾಗಿದ್ದಾರೆ, ಯಾಕೆ ಸೋಲಿಸಿದ್ದಾರೆ ಅಂತೇಳ್ಬಿಟ್ಟು ನಾನು ಹೇಳ್ತೀನಿ ಎಲ್ಲವನ್ನು. ನಿಮ್ಮ ಸಮಾಜಕ್ಕೆ ನೀವೇನು ಹೇಳಿದಿರಿ, ಆ ಜನಾರ್ದನ್ ರೆಡ್ಡಿಗೆ ಹಾಕ್ರಿ, ಇಲ್ಲ BJPಗೆ ಹಾಕ್ರಿ, ಕಾಂಗ್ರೆಸ್ಸಿಗೆ ಹಾಕಬೇಡ್ರಿ ಅಂತೇಳಿ ಗಂಗಾವತಿ ಕ್ಷೇತ್ರದಲ್ಲಿರ್ತಕ್ಕಂಥ ನಿಮ್ಮ ಸಮಾಜಕ್ಕೆ ಹೇಳಿದಿರಿ. ಮತ್ತು ನಿಮ್ಮ ಹಿಟ್ನಾಳ್ ಕುಟುಂಬ ಅವ್ರು ಮಾಡಿದ್ದೂ ಸಹಿತ ಇಡೀ ಜಗತ್ತಿಗೆ ಜಾಹೀರಾತವಾಗಿದೆ. ಇನ್ನು ಬಸವರಾಜ ರಾಯರೆಡ್ಡಿ ಬಗ್ಗೆ ನನಗೆ ಬಹಳ ಗೌರವ ಇತ್ತು, ಆದರೆ ಇವತ್ತು ಅದು ನೆಲಕ್ಕಚ್ಚಿದೆ. ಯಾಕಂದರೆ ಕೊನೆ ಕ್ಷಣದಲ್ಲಿ, ಕೊನೆ ದಿನಗಳಲ್ಲಿ ಪ್ರಚಾರದ 23ನೇ ಇಸ್ವಿಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ಪ್ರಚಾರಕ್ಕೆ ಗಂಗಾವತಿಗೆ ಬರ್ತೀನಿ ಅಂತ ಹೇಳಿದರು. ಇವರೆಲ್ಲರೂ ಸೇರ್ಕೊಂಡು ಏನಪ್ಪ ಅಂದರೆ ನೀವೆಲ್ಲ ಸೇರ್ಕೊಂಡು ಅಡ್ಡಗಾಲ ಹಾಕಿದ್ದೀರ. ಅದಕ್ಕೆ ಮುಖ್ಯ ರೂವಾರಿ ನಿಮ್ಮ ಹಿಟ್ನಾಳ್ ಕುಟುಂಬ. ಆಮೇಲೆ ಹಿಟ್ನಾಳ್ ಕುಟುಂಬ ಹೇಳ್ದಂಗೆ ಅವರ ಅಣತಿಯಂತೆ ನೀವು ನಡ್ಕೊಂಡಿದ್ದೀರ. ನೀವು ರಾಯರೆಡ್ಡಿ ಏನಪ್ಪ ಅಂದರೆ ಬಂದು ಎಲ್ಲರ ವಿಧಾನಸಭಾ ಕ್ಷೇತ್ರದ ಆಯಾ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದೆ. ನಾನು, ಹಿಟ್ನಾಳು, ರಾಯರೆಡ್ಡಿ, ನೀವು ನಾವೆಲ್ಲ ಅಭ್ಯರ್ಥಿ ಆಗಿರ್ತಕ್ಕಂಥವ್ರು, ಕಾಂಗ್ರೆಸ್ಲಿಂದನೇ ಅಭ್ಯರ್ಥಿ ಆಗಿರ್ತಕ್ಕಂಥವ್ರು. ನಮ್ಮ ಚುನಾವಣೆ ನಡೀತಾ ಇದ್ದಾವೆ.
ನಾನು ಯಾರಿಗೂ ಕರೆದಿಲ್ಲ ನನ್ನ ಕ್ಷೇತ್ರದಲ್ಲಿ. ಹಿಟ್ನಾಳ್ಗೂ ಕರೆದಿಲ್ಲ, ನಿಮಗೂ ಕರೆದಿಲ್ಲ, ರಾಯರೆಡ್ಡಿಗೂ ಕರೆದಿಲ್ಲ. ಯಾಕೆ ಬಂದಿರಾ ನನ್ನ ಕ್ಷೇತ್ರಕ್ಕೆ? ಅವಾಗ ಸಿದ್ದರಾಮಯ್ಯ ಬರ್ತಾ ಇಲ್ಲ ಅಂತೇಳಿ ಗೊತ್ತಾದ್ಮೇಲೆ ನೀವು ಯಾಕೆ ಬಂದಿರಾ? ನಾನು ನಮ್ಮ ಜನಗಳಿಗೆ ಕೈ ಕಾಲು ಮುಗಿದ್ಕೊಂಡು ನಾನು ಮತ ಯಾಚನೆ ಮಾಡ್ತಿದ್ದೆ. ಅದು ನಿಮ್ಮ ಷಡ್ಯಂತರ. ಬಸವರಾಜ ರಾಯರೆಡ್ಡಿಗೆ ನಾನು ಮನವಿ ಮಾಡಿಕೊಂಡೆ. ಬಸವರಾಜ ರಾಯರೆಡ್ಡಿ ಹೇಳಿದ್ರು, ನಾನು ಮೊದಲೇ ಮಾತನಾಡಿ ಹೋಗ್ತೀನಿ, ಹಳ್ಳಿಗೆ ಹೋಗ್ಬೇಕು ಅಂದರು. ಆಯ್ತು, ಪರವಾಗಿಲ್ಲ, ನೀವು ಮೊದಲೇ ಮಾತಾಡಿ ಹಳ್ಳಿಗೆ ಹೋಗಿ, ಆದರೆ ಸಿದ್ದರಾಮಯ್ಯನವರು ಬರ್ತಾ ಇಲ್ಲ ಅಂಥೇಳಿ ನೀವು ಹೇಳಬೇಡಿ ಮೊದಲೇ ಅಂತ ಹೇಳಿದೆ. ಆದರೆ ಬಸವರಾಜ ರಾಯರೆಡ್ಡಿ ಏನೋ ಅಂದ, ಅರೆ ಅದು ಹೆಂಗಾಗುತ್ತದೆ, ನಾನು ಹೇಳಲೇಬೇಕು ಅಂದ. ನಾನೇನು ಹೇಳಿದೆ, ರೀ ಕ್ಷೇತ್ರ ನಂದು ನಿಮ್ದಲ್ಲ. ಜನಗಳಿಗೇನಪ್ಪ ಅಂದರೆ ದೇವರ ದಯಿಂದ ನಾವು ಸೇರಿಸಿದ್ವಿ. ನಮ್ಮ ಕ್ಷೇತ್ರ, ನನ್ನ ಕ್ಷೇತ್ರ ಚುನಾವಣೆ ನಡೀತಾ ಇದೆ, ಸಿದ್ದರಾಮಯ್ಯನವ್ರು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಾರಣ ಏನಂತ ನಾನು ಹೇಳ್ತೀನಿ. ನೀವು ಹೇಳಲೇಬೇಕಾ ನಿಮ್ಮ ಬಾಯಿಲಿಂದ? ರಾಯರೆಡ್ಡಿ, ನಿಮ್ಮ ಬಾಯಿಲಿಂದ ನೀವು ಹೇಳಬೇಕಾ? ಹಾಗಾದರೆ ಕೊನೆ ಮಾಡಿ ಭಾಷಣ, ನೀವೇ ಹೇಳಿ. ಅದೇ ಇಲ್ಲ ಅಲ್ಲ ಅಲ್ಲ ಕೊನೆ ಮಾಡೋಕ್ಕಾಗಲ್ಲ ನನಗೆ ಭಾಷಣ, ನಾನು ಹಳ್ಳಿಗೆ ಹೋಗ್ಬೇಕು. ಅರೆ ಹೋಗಿ ಮಾರಾಯ, ನಿನಗೆ ಯಾರು ನಿಂದ್ರಿಸ್ಯಾರ? ನೀ ಹಳ್ಳಿಗೆ ಹೋಗು, ಆದರೆ ಸಿದ್ದರಾಮಯ್ಯ ಬರ್ತಾ ಇಲ್ಲ ಅಂತೇಳಿ ಹೇಳಬೇಡ ಮೊದಲಿಗೆ. ಯಾಕಂದರೆ ಪಾಪ ಜನ ಎದ್ದು ಹೋಗ್ತಾರೆ, ಬಿಸಿಲು ಇದೆ, ಸಿದ್ದರಾಮಯ್ಯಗೋಸ್ಕರ ಕಾಯ್ತಾ ಇದ್ದಾರೆ ಅಂತೇಳಿ. ಆದರೆ ಬಸವರಾಜ ರಾಯರೆಡ್ಡಿ ಗಾಳಿಯಾಗಿ ಇಳಿದ ತಕ್ಷಣನೇ, ನಾನು ಗಾಳಿಯಾಗಿದ್ದಾಗ ರಾಘವೇಂದ್ರ ಹಿಟ್ನಾಳು, ನಾನು, ರಾಯರೆಡ್ಡಿ ಮೂವರು ಬರ್ತಾ ಇದ್ದೀವಿ ನನ್ನ ಮನೆಯಿಂದ ಸ್ಟೇಡಿಯಂಗೆ. ಹಿಟ್ನಾಳಿಗೆ ಹೇಳಿದೆ ನಾನು, ನೀನಾದ್ರೂ ಹೇಳಪ್ಪ ಬಸವರಾಜ ರಾಯರೆಡ್ಡಿಗೆ, ನೀನೇ ಕರೆಸ್ತಿದ್ಯಲ್ಲ, ಬಾ ಇಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳೋರಿಗೆ. ಹಂಗೆ ಹೇಳ್ಬೇಡ, ಸಿದ್ದರಾಮಯ್ಯ ಬರ್ತಾ ಇಲ್ಲ ಅಂತೇಳಿ ಹೇಳ್ಬೇಡ ಅಂತೇಳಿ ಹೇಳಂದ್ರೆ ಈ ಹಿಟ್ನಾಳು ಏನಂದ, ಅದು ಹೆಂಗೆ ಹೇಳಕ್ ಬರ್ತದಣ್ಣ, ಮತ್ತೆ ಹೆಂಗೆ ಕರೆಯಕ್ಕೆ ಬರ್ತೈತಪ್ಪ? ಇರಲಿ, ಅದೆಲ್ಲ ದೇವ್ರು ನೋಡ್ತಾನೆ. ನಾನು ಗಾಳಿಯಾಗಿ ಇಳಿತಿದ ತಕ್ಷಣನೇ ರಾಯರೆಡ್ಡಿ ಓಡೋಡಿ ಮೊದಲೇ ಮೈಕ್ ಹಿಡ್ಕೊಂಡು ಆತನ ಫಸ್ಟ್ ಶಬ್ದ, ಫಸ್ಟ್ ವರ್ಡೇ ರಾಯರೆಡ್ಡಿದು, ಸಿದ್ದರಾಮಯ್ಯ ಬರ್ತಾ ಇಲ್ಲ, ಸಿದ್ದರಾಮಯ್ಯಗೆ ಅನುಮತಿ ಕೊಟ್ಟಿಲ್ಲ ಅಂತ ಹೇಳಿದ ತಕ್ಷಣನೇ ಅಲ್ಲಿ ಬಂದಿರ್ತಕ್ಕಂಥ ಸುಮಾರು 50-60 ಸಾವಿರ ಜನಗಳ ಪೈಕಿ ಅರ್ಧಕ್ಕಿಂತ ಹೆಚ್ಚಿಗೆ ಜನ ಅವಾಗ ಎದ್ದು ಹೋದ್ರಲ್ಲ. ನೀವು ಮನುಷ್ಯರ ಅಥವಾ ಎದುರ ಪೈಕಿ ನೀವು ಏನು ದೊಡ್ಡ ಮಾತಾಡ್ತಿರಲ್ಲ? ನಮ್ಮ ಸೋಲಿಗೆ ನೀವು ಕಾರಣ ಅಂತೇಳಿ ಹೇಳ್ತೀರಿ, ನಾವೆಲ್ಲಿ ಕಾರಣ ಅಂತ ಹೇಳ್ತೀರಲ್ಲ ನೀವು. ಇದೇನಿದು ನೀವು ಮಾಡಿರ್ತಕ್ಕಂಥ ಕೆಲಸ? ನಿಮ್ಮನ್ನು ಬಿಡೋದಿಲ್ಲ ನಾನು, ಅರ್ಥ ಆಯ್ತಾ? ಇಲ್ಲಿವರೆಗೆ ಸುಮ್ಮನೆ ಇದ್ದೆ ನಾನು. ತಂಗಡಿಯವರೇ, ನಾನು ಹೇಳಿದೆ ಬಸವರಾಜ ರಾಯರೆಡ್ಡಿ, ಆತನ ಬಗ್ಗೆ ಗೌರವ ಇತ್ತು, ಮುಂದೆ ನೋಡಿ ಆತನ ಬಗ್ಗೆ ಹೇಗೆ ಮಾಡ್ತೀನಿ ಅಂತೇಳಿ. ಅರ್ಥ ಆಯ್ತಾ? ಇಂಥವಕ್ಕೆಲ್ಲ ಹೆದರೋನಲ್ಲ ನಾನು, ಸತ್ಯ ಹೇಳೋನು, ಸುಳ್ಳಿಗೆ ಹೆದರೋನಲ್ಲ. ನೀವು ಹೇಗಂದ್ರೆ ಒಂದು ಸುಳ್ಳಿಗೆ 1000 ಸರಿ ಸತ್ಯ ಅಂತೇಳಿ ಸತ್ಯ ಮಾಡೋಕೆ ನೀವು ಹೊರಡ್ತಾ ಇದ್ದೀರಾ, ಅದು ಅಸಾಧ್ಯವಾಗಿರ್ತಕ್ಕಂಥದ್ದು. ನೀವೇನು ಹೇಳಿದಿರಿ ತಂಗಡಿಗೆ ಅವರೇ? ಬಂದು ಮೊದಲೇ ಪ್ರಚಾರ ಮಾಡಿ ಗೆದ್ದು ತೋರಿಸಲಿ ಅಂತ ಹೇಳಿದಾರಲ್ಲ. ಸರಿ ಆಯಿತು, ಮತ್ತೆ ನನ್ನ ಮನೆಗೆ ಲೋಕಸಭೆ ಚುನಾವಣೆಯಲ್ಲಿ, MP ಚುನಾವಣೆಯಲ್ಲಿ ಕೈಕಾಲು ಮುಗಿಯಕ್ಕೆ ಯಾಕೆ ಬಂದಿರಿ? ರಾತ್ರಿಗೆ 2-2.5 ಗಂಟೆವರೆಗೆ 3 ಗಂಟೆವರೆಗೆ ಕೂತಿರಲ್ಲ ಕೈಕಾಲು ಮುಗಿದು. ಚುನಾವಣೆಯಲ್ಲಿ ಬನ್ನಿ, ಗೆಲ್ಸಿ 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 ಅಂತೇಳಿ ನನ್ನ ಕೈಕಾಲು ಮುಗಿಯಕ್ಕೆ ಯಾಕೆ ಬಂದಿದ್ದೀರಾ? ಬರಬಾರ್ದಾಗಿತ್ತು ನೀವು. ಇಲ್ಲ ಅನ್ಸಾರಿಗೆ ಬಿಟ್ಟು ಮಾಡೋಣ ಅಂತೇಳಿ ನೀವು ಮಾಡಿಬಿಡ್ಬೇಕಾಗಿತ್ತು. ಕೇಳಿದ್ರಲ್ಲ ಇಕ್ಬಾಲ್ ಅನ್ಸಾರಿ ಅವ್ರು ಏನು ಮಾತಾಡಿದ್ರು ಅಂತೇಳಿ. ತನ್ನನ್ನು ನೇರವಾಗಿ ತ್ರಿಮೂರ್ತಿಗಳ ಸೋಲಿಸಿದ್ರು ಅಂತಾನೆ ಹೇಳಿದರು. ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಈ ತ್ರಿಮೂರ್ತಿಗಳನ್ನು ಸೋಲಿಸ್ತೀನಿ, ಇವರಿಗೆ ಸುಮ್ಮನೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಹಾಗಾದರೆ ಅದು ನಡೆಯುತ್ತೆ ಅಂತೀರಾ? 90% ನಡೆಯುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ಅಲ್ಪಸಂಖ್ಯಾತರು ಏನಿದ್ದಾರೆ ಅವ್ರನ್ನ ಬಿಟ್ಟು ಕಾಂಗ್ರೆಸ್ ಇಲ್ಲ. ಈ ತ್ರಿಮೂರ್ತಿಗಳು ಮತ್ತೆ ಕಾಂಗ್ರೆಸ್ನಿಂದ ನಿಂತು ಗೆಲ್ತೀವಿ ಅಂದರೆ ಯಾಕೋ ಈ ಒಂದು ಇಕ್ಬಾಲ್ ಅನ್ಸಾರಿ ಅವರ ಹಾರಿ ಪ್ರಹಾರದಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನಿಸುತ್ತೆ. ಯಾಕಂದರೆ ಅವರ ಹಾರಿ ಪ್ರಹಾರ
ತೀಕ್ಷ್ಣವಾಗಿರುತ್ತೆ, ಮಾತಿಗಿಂತ ತೀಕ್ಷ್ಣವಾಗಿರುತ್ತೆ. ಅವರು ಖಂಡಿತ ಈ ತ್ರಿಮೂರ್ತಿಗಳನ್ನು ಈ ಸಾರಿ ಸೋಲಿಸ್ತಾರೆ. ಮತ್ತು ಇಕ್ಬಾಲ್ ಅನ್ಸಾರಿ ಅವರು ಈ ಸಾರಿ ಮತ್ತೆ ಗೆದ್ದು ಮತ್ತೆ ಅಧಿಕಾರ ಚುಕ್ಕಾಣಿ ಹಿಡಿದು ಈ ಗಂಗಾವತಿಯನ್ನು ಮತ್ತೆ ಅಭಿವೃದ್ಧಿ ಮಾಡೋದರಲ್ಲಿ ಸಂದೇಹ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಸಾರಿ 2004ರಲ್ಲಿ ಮೇ ಬಿ ಅವರು ಗೆದ್ದಾಗ ಕ್ಯಾಬಿನೆಟ್ ಸಚಿವರಾಗಿದ್ದಾಗ ಗಂಗಾವತಿಯನ್ನು ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ಆ ಅಭಿವೃದ್ಧಿನೇ ಇವತ್ತು ಕಾಣ್ತಾ ಇದೆ. ಉಳಿದಂಥವ್ರು ಮಾಡಿದ್ದಾರೆ ಅಭಿವೃದ್ಧಿ, ಆದರೆ ಅವು ಕಾಣ್ತಾ ಇಲ್ಲ. ಅವನ್ನ ಅಕೌಂಟ್ಗಳು, ಬ್ಯಾಂಕ್ ಬ್ಯಾಲೆನ್ಸ್ಗಳು ಚೆಕ್ ಮಾಡಿದ್ರೆ ಕಾಣ್ಬೋದು. ಇಲ್ಲಿ ಹೊರಗಡೆ ಅಂತೂ ಕಾಣ್ತಾ ಇಲ್ಲ. ನೋಡಿ, ರಸ್ತೆಗಳು ನೋಡಿ, ಧೂಳು ನೋಡಿ, ಜನರ ಸಮಸ್ಯೆಗಳು ನೋಡಿ, ರೈತರ ಸಮಸ್ಯೆಗಳು ನೋಡಿ. ಆಫೀಸರ್ಗಳು ಯಾರೂ ಹೆದರ್ತಾ ಇಲ್ಲ ಈ ಜನಪ್ರತಿನಿಧಿಗಳಿಗೆ. ಯಾಕಂದರೆ ಕಮಿಷನ್ ಇರ್ಬೋದು, ಮಾಮೂಲಿ ಇರ್ಬೋದು, ಏನೋ ಇರ್ಬೋದು. ಇಲ್ಲಾಂದ್ರೆ ಯಾಕೆ ಹೆದರ್ತಾ ಇದ್ರು? ಇಕ್ಬಾಲ್ ಅನ್ಸಾರಿ ಬಂದುಬಿಟ್ರೆ ಯಾಕೋ ಮಾಡೋ, ಏನೋ ಕಾನೂನು ಪ್ರಕಾರ ಇದೆಯಲ್ಲ, ಕೆಲಸ ಮಾಡಬೇಕಲ್ವ ನೀವು ಅಂತಾರೆ. ಸುಮ್ಮನೆ ಹೆದರ್ಬಿಡ್ತಾರೆ ಅವರಿಗೆ. ಅದಕ್ಕೆ ಎಲ್ಲರೂ ಹೆದರೋದು. ಇಕ್ಬಾಲ್ ಅನ್ಸಾರಿ ಅಂದರೆ ಗಂಗಾವತಿಯಲ್ಲಿ ಎಲ್ಲರೂ ಹೆದರ್ತಾರೆ. ಇಡೀ ಕೊಪ್ಪಳದಲ್ಲಿ ಜನಪ್ರತಿನಿಧಿಗಳು ಆಯಿತು, ಇವತ್ತು ಅಧಿಕಾರಿಗಳಾಯಿತು. ಅವ್ರು ಬಂದ್ರೆ ಮ್ಯಾಕ್ಸಿಮಮ್ ಸ್ವಲ್ಪ ಅಲ್ಲಂದ್ರೂ ಒಂದು 50% ಸಿಕ್ಕಿರುತ್ತೆ ಆಡಳಿತ ಅಂತ ನಾವು ನೋಡಿದ್ದೀವಿ ಆಲ್ರೆಡಿ ಅದ್ರ ಬಗ್ಗೆ. ಹಾಗಾಗಿ ಬರುವಂಥ ದಿನಗಳಲ್ಲಿ ಗಂಗಾವತಿ ರಾಜಕೀಯ ಚೇಂಜ್ ಆಗೋಗ್ಬಿಡ್ಬೋದು. ಚೇಂಜ್ ಆಗದೇ ಇದ್ದ ಪಕ್ಷದಲ್ಲಿ ಇಕ್ಬಾಲ್ ಅನ್ಸಾರಿ ಅವರ ರಾಜಕೀಯ ಭವಿಷ್ಯ ಏನೂ ಇರಲ್ಲ ಅಂತಲೇ ಹೇಳ್ಬೋದು. ಅಕಸ್ಮಾತ್ ಚೇಂಜ್ ಆಗಿದೆ ಅಂದರೆ ಇಕ್ಬಾಲ್ ಅನ್ಸಾರಿ ಅವರ ಭವಿಷ್ಯ ಉಜ್ವಲವಾಗಿದೆ, ಗಂಗಾವತಿಯ ಭವಿಷ್ಯ ಉಜ್ವಲವಾಗಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ.